ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸಿ. ರಾಮನು ಬಿಟ್ಟ ಬಾಣದಿಂದ ರಾವಣದರೆಗೆ ಉರುಳುತ್ತಾನೆ. ಆಗ ರಾಮ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ರಾವಣನ ಪ್ರಾಣ ಪಕ್ಷಿ ಹಾರಿ ಹೋಗುವ ಮೊದಲು ನೀನು ಅವನ ಬಳಿ ಹೋಗಿ ಅವನ ಜೀವನದ ಅನುಭವದ ಮಾತು ಏನಾದರೂ ಇದ್ದರೆ ಕೇಳಿಕೊಂಡು ಬಾ ಎನ್ನುತ್ತಾನೆ. ರಾಮನ ಮಾತನ್ನು ಕೇಳಿ ಅಚ್ಚರಿಗೊಂಡ ಲಕ್ಷ್ಮಣ, ಅಣ್ಣ, ಅವನು ನಮ್ಮ ಪರಮವೈರಿ. ಅಂಥವನ ಬಳಿ ಹೋಗಿ ಸಲಹೆ ಕೇಳುವುದೇ ಎಂದು ಹೇಳಿದ ತಾತಾರದಿಂದ. ಲಕ್ಷ್ಮಣ, ಅವನು ನಮ್ಮ ಶತ್ರುವಾಗಿದ್ದರೂ ಅವನಲ್ಲಿಯೂ ಸದ್ಗುಣಗಳಿವೆ ಎಂಬುದನ್ನು ಒಪ್ಪಿಕೊಳ್ಳಬೇಕಲ್ಲವೇ? ಅವನು ಲಂಕೆಗೆ ಅಧಿಪತಿಯಾಗಿದ್ದವನು, ಕಠಿಣ ತಪಸ್ಸಿನಿಂದ ಬ್ರಹ್ಮನಿಂದ ವರ ಪಡೆದವನು, ಪರಶಿವನನ್ನೇ ಒಲಿಸಿಕೊಂಡು ಆತ್ಮಲಿಂಗವನ್ನು ಪಡೆದ ಪರಮ ಶಿವಭಕ್ತ, ಸಾಹಸಿ, ಜ್ಯೋತಿಷಿ, ಸಂಗೀತಗಾರ, ರಾಜಕಾರಣ ಧುರೀಣ, ಪರಮ ಪಂಡಿತ, ಸಕಲ ವಿದ್ಯಾ ಪಾರಂಗತ. ಅಂತಹ ಧೀರನಿಂದ ತಿಳಿದುಕೊಂಡು ಬಂದರೆ ತಪ್ಪೇನು? ಇನ್ನು ಮುಂದೆ ಸಿಂಹಾಸನವನ್ನೇರಿ ರಾಜ್ಯಭಾರ ನಡೆಸಬೇಕಾಗಿರುವ ನಮಗೆ ಅವನ ಹಿತವಚನಗಳು ನೆರವಾಗುತ್ತವೆ. ಹೋಗು, ತಡಮಾಡಬೇಡ ಎಂದು ಹೇಳಿದ ರಾಮ. ಅಣ್ಣನ ಮಾತಿಗೆ ಮತ್ತೇನೂ ಹೇಳದೆ ಲಕ್ಷ್ಮಣ ಯುದ್ಧ ಭೂಮಿಯಲ್ಲಿ ನರಳುತ್ತ ಬಿದ್ದಿದ್ದ ರಾವಣನ ಬಳಿಗೆ ಹೋಗಿ ಅವನ ಪಾದಗಳಿಗೆ ನಮಸ್ಕರಿಸಿ, ರಾವಣೇಶ್ವರ, ಲಂಕಾಧಿಪತಿಯಾದ ನಿಮಗೆ ರಾಜ್ಯಭಾರವನ್ನು ನಡೆಸುವಾಗ ಸಾಕಷ್ಟು ಅನುಭವಗಳು ಆಗಿಯೇ ಇರುತ್ತವೆ. ದಯವಿಟ್ಟು ನಿಮ್ಮ ಅನುಭವದ ನುಡಿಮುತ್ತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಮಾರ್ಗದರ್ಶನ ಮಾಡಬೇಕು. ಇದು ಶ್ರೀರಾಮಚಂದ್ರನ ಅಪೇಕ್ಷೆಯೂ ಆಗಿದೆ ಎಂದು ಹೇಳಿದ. ಲಕ್ಷ್ಮಣನ ಮಾತನ್ನು ಕೇಳಿ ಹಸನ್ಮುಖಿಯಾದ ರಾವಣ, ಲಕ್ಷ್ಮಣ, ಯಾವ ಕಾರಣಕ್ಕೂ ಶತ್ರುವನ್ನು ದುರ್ಬಲನೆಂದು ಭಾವಿಸಬಾರದು. ಸದಾ ಜಯಶಾಲಿಯಾಗಿದ್ದರೂ ಮೈ ಮರೆಯಬಾರದು. ಅಂತಹದೊಂದು ವರ್ತನೆಯೇ ಶತ್ರುವನ್ನು ಮತ್ತು ಪ್ರಬಲನನ್ನಾಗಿಸುತ್ತದೆ. ರಹಸ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಏಕೆಂದರೆ ಆಪ್ತರೇ ಅದನ್ನು ನಮ್ಮ ವಿರುದ್ಧ ಬಳಸುವ ಅಪಾಯವಿರುತ್ತದೆ. ದಿನನಿತ್ಯದ ಒಡನಾಡಿಗಳೊಂದಿಗೆ ಒರಟಾಗಿ ವರ್ತಿಸಬಾರದು, ಕಾರಣ ಅವರಿಂದ ಅಪಾಯ ಉಂಟಾದರೆ ನಮ್ಮನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯ ಎಂಬ ಕೆಲವು ರಹಸ್ಯಗಳನ್ನು ತಿಳಿಸಿದ. ರಾವಣನ ಮಾತುಗಳನ್ನು ಆಲಿಸಿದ ಲಕ್ಷ್ಮಣ, ಹೇ ಅಸುರಾಧಿಪ, ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಗುಣಗಳನ್ನು ಅರಿತಿದ್ದರೂ ನೀನೇಕೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗಲಿಲ್ಲ ಎಂದು ಪ್ರಶ್ನಿಸಿದ. ಹೌದು ಲಕ್ಷ್ಮಣ, ನನ್ನ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆಗಳು ಬರುತ್ತಿದ್ದವು. 4 ಜನರಿಗೆ ಉಪಕಾರವಾಗುವ ಹಾಗೆ ಬದುಕಬೇಕೆಂದೆನಿಸುತ್ತಿತ್ತು. ಆದರೆ ಆ ಯೋಚನೆಗಳನ್ನೆಲ್ಲ ಕಾರ್ಯರೂಪಕ್ಕೆ ತರಲು ಹಿಂದೇಟು ಹಾಕುತ್ತಾ ನಾಳೆ ಎಂದು ಮುಂದೂಡುತ್ತಿದ್ದೆ. ಆದರೆ ಕೆಟ್ಟ ಸಂಗತಿಗಳು ಮನಸ್ಸಿಗೆ ಬಂದ ಕೂಡಲೇ ಹಿಂದು ಮುಂದು ಆಲೋಚಿಸದೆ ಕೂಡಲೇ ಮಾಡಿಬಿಡುತ್ತಿದ್ದೆ. ಇದು ನಾನು ಮಾಡಿದ ತಪ್ಪು. ಇಂತಹ ತಪ್ಪನ್ನು ನೀನೂ ಮಾಡಬೇಡ. ಅಮಂಗಳಕರವಾದ ಕೆಲಸ ಮಾಡುವುದನ್ನು ಸಾಧ್ಯವಾದಷ್ಟೂ ಮುಂದೂಡಬೇಕು. ಮಂಗಳಕರವಾದ ಕೆಲಸವನ್ನು ಆದಷ್ಟೂ ಬೇಗ ಮಾಡಬೇಕು. ಏಕೆಂದರೆ ಒಳ್ಳೆಯ ಕೆಲಸ ಮಾಡಲು ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ ಎನ್ನುತ್ತಾ ರಾವಣ ಕಣ್ಣು ಮುಚ್ಚಿದ. ರಾವಣನ ಈ ಕೊನೆಯ ಮಾತುಗಳನ್ನೇ ಮೆಲುಕು ಹಾಕುತ್ತಾ ರಾಮನೆಡೆಗೆ ಸಾಗಿದ ಲಕ್ಷ್ಮಣ. ತಾನು ಕೇಳಿದ ರಾವಣನ ಅನುಭವದ ಮಾತುಗಳನ್ನು ರಾಮನಿಗೆ ಯಥಾವತ್ತಾಗಿ ತಿಳಿಸಿದ. ಒಳ್ಳೆಯ ವಿಚಾರಗಳು ಬಂದಾಗ, ಒಳ್ಳೆಯ ಕೆಲಸಗಳನ್ನು ಕೈಗೊಳ್ಳುವ ಅವಕಾಶ ಸಿಕ್ಕಾಗ ಮೀನಮೇಷ ಎನಿಸದೆ ಈ ಕ್ಷಣವೇ ಒಳ್ಳೆಯ ಮುಹೂರ್ತವೆಂದು ತಿಳಿದು ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಲು ಮುಂದಾಗಬೇಕು. ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಬೇಕು. ಇಲ್ಲವಾದರೆ ಮುಂದೆ ಪರಿತಪಿಸಬೇಕಾಗುತ್ತದೆ. ಹಾರಾಡದ ಗಿಳಿಮರಿ ಹಾರಿದ್ದಾದರೂ ಹೇಗೆ? ಹಿಂದೆ ಒಬ್ಬ ರಾಜನಿದ್ದ. ಒಮ್ಮೆ ಅವನು ನೆರೆಯ ರಾಜ್ಯಕ್ಕೆ ಭೇಟಿ ನೀಡಿ ತನ್ನ ರಾಜ್ಯಕ್ಕೆ ಮರಳುವಾಗ ಆ ರಾಜ್ಯದ ರಾಜ 2 ಮುದ್ದಾದ ಗಿಳಿಮರಿಗಳನ್ನು ಕೊಡುಗೆಯಾಗಿ ನೀಡಿದ. ಅಷ್ಟೊಂದು ಸುಂದರವಾದ ಗಿಳಿಗಳನ್ನು ಹಿಂದೆಂದೂ ಕಂಡಿರದ ರಾಜ ತನ್ನ ಅರಮನೆಯ ಉದ್ಯಾನವನದಲ್ಲಿ ಅವುಗಳಿಗೆ ವಾಸಿಸಲೆಂದು ಪ್ರತ್ಯೇಕ ಸ್ಥಳವನ್ನು ಗೊತ್ತುಪಡಿಸಿದ. ಹಕ್ಕಿಗಳನ್ನು ಪಳಗಿಸುವವನನ್ನು ಕರೆಸಿ ಅವುಗಳ ಪಾಲನೆ ಪೋಷಣೆಯನ್ನು ಅವನಿಗೊಪ್ಪಿಸಿದ. ಕೆಲವು ದಿನಗಳ ಬಳಿಕ ಗಿಳಿಮರಿಗಳ ಹಾರಾಟವನ್ನು ನೋಡಬಯಸಿದ ರಾಜ ಹಕ್ಕಿಗಳನ್ನು ನೋಡಿಕೊಳ್ಳುತ್ತಿದ್ದವನನ್ನು ಕರೆದು ಗಿಳಿಮರಿಗಳ ಬಗ್ಗೆ ವಿಚಾರಿಸಿದಾಗ ಅವನು, ಪ್ರಭುಗಳೇ, ಗಿಳಿಮರಿಗಳೇನೋ ಬಹಳ ಚೆನ್ನಾಗಿ ಬೆಳೆಯುತ್ತಿವೆ. ಒಂದು ಗಿಳಿಮರಿಯಂತೂ ಎತ್ತರೆತ್ತರಕ್ಕೆ ಹಾರಾಡುತ್ತಾ ಇಡೀ ಉದ್ಯಾನವನವನ್ನೆಲ್ಲ ಸುತ್ತಾಡಿ ಬರುತ್ತದೆ. ಆದರೆ ಮತ್ತೊಂದು ಗಿಳಿ ಕೊಂಬೆಯನ್ನು ಬಿಟ್ಟು ಕದಲುವುದೇ ಇಲ್ಲ, ಕುಳಿತಲ್ಲೇ ಕುಳಿತಿರುತ್ತದೆ ಎಂದು ಹೇಳಿದ. ಅವನ ಮಾತನ್ನು ಕೇಳಿದ ರಾಜನಿಗೆ ಅಚ್ಚರಿಯ ಜೊತೆಗೆ ಬಹಳ ನಿರಾಸೆಯೂ ಉಂಟಾಯಿತು. ಮಂತ್ರಿಯನ್ನು ಬರಮಾಡಿಕೊಂಡು ಈ ಸಂಗತಿಯನ್ನು ತಿಳಿಸಿ ಆ ಗಿಳಿಗಿರುವ ಸಮಸ್ಯೆ ಏನೆಂದು ತಿಳಿದು ಕೂಡಲೇ ಪರಿಹರಿಸುವಂತೆ ಹೇಳಿದ. ಮಂತ್ರಿ ಆಸ್ಥಾನಿಕರಲ್ಲಿ ಈ ಸಮಸ್ಯೆಯನ್ನು ಹೇಳಿಕೊಂಡಾಗ ಕೆಲವರು ನಾವು ಈ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ಮುಂದೆ ಬಂದರು. ಎಷ್ಟೆಷ್ಟೋ ಪ್ರಯತ್ನಿಸಿದರು. ಏನೂ ಪ್ರಯೋಜನವಾಗಲಿಲ್ಲ. ಪಕ್ಕದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರೈತನೊಬ್ಬನಿಗೆ ಈ ವಿಷಯ ಹೇಗೋ ತಿಳಿಯಿತು. ಅವನು ರಾಜನ ಬಳಿಗೆ ಬಂದು, ಪ್ರಭುಗಳೇ, ನಾನು ಈ ಸಮಸ್ಯೆಯನ್ನು ಪರಿಹರಿಸುತ್ತೇನೆ ಎಂದು ಹೇಳಿದ. ಹೇಗೆ ಎಂದು ಕೇಳಿದ ರಾಜ ಕುತೂಹಲದಿಂದ, ಈಗ ನಾನೇನನ್ನೂ ಹೇಳುವುದಿಲ್ಲ, ನಾಳೆ ನೀವು ಮರದ ಬಳಿಗೆ ಬಂದರೆ ನಿಮಗೇ ತಿಳಿಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟ. ಮರುದಿನ ರಾಜ ಮಂತ್ರಿಯೊಂದಿಗೆ ಮರದ ಬಳಿಗೆ ಹೋಗಿ ನೋಡಿದಾಗ ನಿಜಕ್ಕೂ ಅಚ್ಚರಿಯಾಯಿತು. ಇಷ್ಟು ದಿನ ಕುಳಿತಲ್ಲಿಯೇ ಕುಳಿತು ಕೊಂಡಿರುತ್ತಿದ್ದ ಗಿಳಿ ಅಂದು ಚಿಲಿಪಿಲಿಗುಟ್ಟುತ್ತಾ ಎತ್ತರೆತ್ತರಕ್ಕೆ ಹಾರಾಡುತ್ತಿತ್ತು.
ಸಂತಸಗೊಂಡ ರಾಜ ರೈತನನ್ನು ಕುರಿತು, ಎಷ್ಟೊಂದು ಮಂದಿ ಪ್ರಯತ್ನಿಸಿದರೂ ಸಾಧ್ಯವಾಗದ ಕೆಲಸ ನಿನ್ನಿಂದ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದ. ಪ್ರಭುಗಳೇ, ಇಷ್ಟು ದಿನ ಈ ಗಿಳಿ ಇದು ನನ್ನ ಸುರಕ್ಷತಾ ತಾಣ. ನನಗೇನು ಇಲ್ಲಿ ತೊಂದರೆಯಿಲ್ಲವಲ್ಲ, ಹಾಯಾಗಿ ಇದ್ದರಾಯಿತು ಎಂದುಕೊಂಡು ಇಲ್ಲಿಯೇ ಪಟ್ಟಾಗಿ ಕುಳಿತಿರುತ್ತಿದ್ದ ಆ ಕೊಂಬೆಯನ್ನೇ ಕಡಿದು ಹಾಕಿದೆ. ಕೂಡಲೇ ಗಿಳಿಮರಿ ಅಲ್ಲಿಂದ ಹಾರಿತು. ಎತ್ತರೆತ್ತರಕ್ಕೆ ಹಾರಾಡುವುದನ್ನು ಅಭ್ಯಾಸ ಮಾಡಿಕೊಂಡಿತು ಎಂದು ಹೇಳ. ರೈತನ ಜಾಣೆಗೆ ತಲೆದೂಗಿದ ರಾಜ ಮಂತ್ರಿಯ ಕಡೆಗೆ ನೋಡಿ, ಮಂತ್ರಿಗಳೇ, ನೀವೇನಾದರೂ ಹೇಳುವುದಿದೆಯೇ ಎಂದು ಕೇಳಿದ. ಆಗ ಮಂತ್ರಿ, ಪ್ರಭುಗಳೇ, ಈ ಗಿಳಿಮರಿಯ ಹಾಗೆಯೇ ಬಹಳಷ್ಟು ಮಂದಿ ಸುರಕ್ಷತಾ ವಲಯದಲ್ಲಿರುವುದನ್ನೇ ಇಷ್ಟಪಡುತ್ತಾರೆ. ನಾವಿಲ್ಲಿ ಸುರಕ್ಷಿತವಾಗಿದ್ದೇವಲ್ಲ, ಇನ್ನೇನು ಬೇಕು? ಈಗ ಇರುವಷ್ಟೇ ಸಾಕು ಎಂದುಕೊಳ್ಳುತ್ತಾ ಗಾಣದೆತ್ತಿನಂತೆ ಸುತ್ತಿದಲ್ಲಿಯೇ ಸುತ್ತುತ್ತಿರುತ್ತಾರೆ. ಅಂಥವರ ಬೆಳವಣಿಗೆ ನಿಂತ ನೀರಿನಂತೆ ಅಲ್ಲಿಗೆ ನಿಂತು ಬಿಡುತ್ತದೆ. ನಮ್ಮ ಸುತ್ತ ನಾವೇ ಬೇಲಿ ಹಾಕಿಕೊಂಡು ಇದಿಷ್ಟೇ ನಮ್ಮ ಪ್ರಪಂಚ ಎಂದುಕೊಂಡರೆ ಅದಷ್ಟೇ ಪ್ರಪಂಚದಲ್ಲಿ ಇರಬೇಕಾಗುತ್ತದೆ. ಬೇಲಿಯಾಚೆ ಸ್ವಲ್ಪ ದೃಷ್ಟಿ ಹಾಯಿಸಿ ಏನಿದೆ ಎಂದು ನೋಡಿದರೆ ವಿಶಾಲವಾದ ಪ್ರಪಂಚ ಕಾಣುತ್ತದೆ. ಬುದ್ಧಿ ಅರಳುತ್ತದೆ. ಅರಿವಿನ ಪರಿಧಿ ವಿಸ್ತಾರವಾಗುತ್ತದೆ. ಹೊಸ ಆಲೋಚನೆ, ಹೊಸ ಬದಲಾವಣೆಗೆ ಮನಸ್ಸು ತೆರೆದುಕೊಳ್ಳುತ್ತದೆ ಎಂಬ ಜೀವನ ಪಾಠವನ್ನು ಇದರಿಂದ ಕಲಿಯಬಹುದು ಎಂದು ಹೇಳಿದ. ನಿನ್ನೆ ಹೊಸತೆನಿಸಿದ್ದು ಇಂದು ಹಳತೆನಿಸುವ ಇಂದಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಂಫರ್ಟ್ ಝೋನ್ನಿಂದ ಹೊರಬಂದು ಕಾಲದ ಜತೆಯಲ್ಲಿ ಹೆಜ್ಜೆ ಹಾಕುತ್ತಾ ಮುಂದೆ ಮುಂದೆ ಸಾಗಿದಾಗ ಬದುಕು ನಿಂತ ನೀರಾಗದೆ ಹರಿವ ತೊರೆಯಾಗುತ್ತದೆ. ಏಕತಾನತೆಯ ಬದುಕಿನಿಂದ ಹೊರಬಂದು ಹೊಸ ಹೊಸ ಅನುಭವಗಳೊಂದಿಗೆ ಅಪ್ಡೇಟ್ ಆಗಲು ಸಾಧ್ಯವಾಗುತ್ತದೆ. ಬದುಕಿನಲ್ಲಿ ಔಟ್ಡೇಟೆಡ್ ಆಗುವುದಕ್ಕಿಂತ ಅಪ್ಡೇಟೆಡ್ ಆಗುವುದು ಬಹಳವೇ ಮುಖ್ಯ ಮಾತ್ರವಲ್ಲ, ಇಂದಿನ ಅಗತ್ಯವೂ ಆಗಿದೆ.